ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು VAOಗೆ ರಿಲೇಟೆಡ್ ಆಗಿ ಪ್ರಾಕ್ಟೀಸ್ ಸೆಟ್ ನಂಬರ್ 7 ಅನ್ನ ಮಾಡ್ತಾ ಇದ್ದೀನಿ. 7ನೆಯ ಸೆಟ್ ಅನ್ನ ಇವತ್ತಿನ ತರಗತಿಯಲ್ಲಿ ಇಲ್ಲಿ ಪ್ರಮುಖವಾಗಿ 10 ಮೆಂಟಲ್ ಎಬಿಲಿಟಿ ಕ್ವೆಶ್ಚನ್ಗಳು ಇರ್ತವೆ. ಈಗಾಗಲೇ 6 ಸೆಟ್ಗಳನ್ನು ಬಿಡಿಸ್ತೀನಿ. ಯಾರು ನೋಡಿಲ್ವೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ಒಂದು ವಿಡಿಯೋದ ಲಿಂಕ್ ಇದೆ, ಅಲ್ಲಿ ಕೂಡ ಹೋಗಿ ನೀವು ನೋಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ನೋಡ್ಲಿಕ್ಕೆ ಹೇಳಿ ಅಂತ ಹೇಳ್ತಾ, ಇವತ್ತು ನಾನು ಈ ಒಂದು ಸೆಟ್ ನಂಬರ್ 7 ಅಲ್ಲಿ ತುಂಬಾ ಪ್ರಮುಖವಾಗಿರ್ತಕ್ಕಂಥ ಕ್ವಶನ್ಗಳು ಇರ್ತವೆ. ಆ ಎಲ್ಲ ಕ್ವಶನ್ಗಳನ್ನು ನೀವು ನೋಡಿ ಅದರ ಜೊತೆಗೆ ಪ್ರಿಪೇರ್ ಆಗ್ತಕ್ಕಂಥ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಈ ವಿಡಿಯೋನ ಹಂಚಿಕೊಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 1, ಒಂದು ಕೆಲಸವನ್ನ ಮಾಡಿ ಮುಗಿಸಲು ಎಗೆ 4 ಗಂಟೆ ತಗುಲುತ್ತದೆ. ಎ ಮತ್ತು ಸಿ ಒಟ್ಟಾಗಿ ಕೆಲಸ ಮಾಡಿದರೆ ಅವರಿಗೆ ಕೇವಲ 2 ಗಂಟೆ ಸಾಕಾಗುತ್ತದೆ. ಬಿ ಮತ್ತು ಸಿ ಒಟ್ಟಾಗಿ ಅದೇ ಕೆಲಸವನ್ನ 3 ಗಂಟೆಗಳಲ್ಲಿ ಮುಗಿಸಬಲ್ಲರು. ಬಿ ಒಬ್ಬನೇ ಆ ಕೆಲಸವನ್ನ ಎಷ್ಟು ಗಂಟೆಗಳಲ್ಲಿ ಮಾಡಬಲ್ಲ? ಟೈಮ್ ಅಂಡ್ ವರ್ಕ್ ರಿಲೇಟೆಡ್ ಟುಗೆದರ್, ಕೆಲಸ ಕೂಡಿಕೊಂಡು ಮಾಡ್ತಕ್ಕಂಥದ್ದು. ಮೊದಲು ಎ ಅಂತಕ್ಕಂಥ ಒಬ್ಬ ವ್ಯಕ್ತಿ ಮಾತ್ರ ಮಾಡ್ತಾ ಇದ್ದಾನೆ. ಆ ಕೆಲಸವನ್ನು ಎಷ್ಟು ದಿನದಲ್ಲಿ ಮಾಡ್ತಾನಂತೆ? 4 ಗಂಟೆಗಳಲ್ಲಿ, ದಿನ ಅಲ್ಲ ಗಂಟೆಗಳಲ್ಲಿ. ಎ ಅಂತಕ್ಕಂಥ ಒಬ್ಬ ವ್ಯಕ್ತಿ 4 ಗಂಟೆಗಳಲ್ಲಿ ಕೆಲಸ ಮಾಡ್ತಾನೆ. ಅದೇ ಕೆಲಸವನ್ನ ಎ ಮತ್ತು ಸಿಗೆ ಕೊಟ್ರೆ ಆ ಕೆಲಸವನ್ನು ಎಷ್ಟು ದಿನದಲ್ಲಿ ಮಾಡ್ತಾನೆ, ಎಷ್ಟು ಗಂಟೆಗಳಲ್ಲಿ ಮಾಡ್ತಾನಂತೆ? ಕೇವಲ 2 ಗಂಟೆಗಳಲ್ಲಿ ಮಾಡ್ತಾನೆ. ಮತ್ತು ಅದೇ ಕೆಲಸವನ್ನ ಬಿ ಮತ್ತು ಸಿಗೆ ಕೊಟ್ರೆ ಎಷ್ಟು ಗಂಟೆಗಳಲ್ಲಿ ಮಾಡ್ತಾರೆ? 3 ಗಂಟೆಗಳಲ್ಲಿ ಮಾಡ್ತಾರೆ. ನೋಡ್ರಿ ಎಷ್ಟು ಸಿಂಪಲ್ ಆಗಿ ಬಿಡಿಸ್ಬೋದು ನಾವು. ಇಲ್ಲಿ ಯಾವುದು ಸೂತ್ರ A+B ಡಿವೈಡೆಡ್ ಬೈ A × B ಡಿವೈಡೆಡ್ ಬೈ A+B ಬೇಡ. ನಿಮಗೆ ಸಿಂಪಲ್ ಆಗಿ ಹೇಳ್ತಾ ಇರ್ತೀನಿ ನಾನು ಯಾವಾಗಲೂ. ಟೈಮ್ ಅಂಡ್ ವರ್ಕ್ ಕ್ವಶನ್ಗಳನ್ನ LCM ಮೆಥಡ್ ಅಲ್ಲಿ ಬಿಡಿಸ್ತೀರಿ, ತುಂಬಾ ಈಸಿ ಆಗುತ್ತೆ. ಇಲ್ಲಿ ನೋಡ್ರಿ, ಎ ಅಂತಕ್ಕಂಥ ವ್ಯಕ್ತಿ 4 ಗಂಟೆಗಳಲ್ಲಿ ಕೆಲಸ ಮಾಡ್ತಾನೆ. ಅದೇ ಕೆಲಸವನ್ನ ಎ ಮತ್ತು ಸಿ ಕೂಡಿ ಮಾಡಿದ್ರೆ, ಟುಗೆದರ್ ಕೂಡಿ ಮಾಡಿದ್ರೆ 2 ಗಂಟೆಗಳಲ್ಲಿ ಮಾಡಿ ಮುಗಿಸ್ತಾರೆ. ಬಿ ಮತ್ತು ಸಿ ಅದೇ ಕೆಲಸವನ್ನ ಮಾಡಿ ಮುಗಿಸ್ಲಿಕ್ಕೆ 3 ಗಂಟೆ ತೆಗೆದುಕೊಂಡ್ರೆ ಕ್ವಶನ್ ಕೇಳ್ತಕ್ಕಂಥದ್ದು ಕೇವಲ ಬಿಗೆ ಕೊಟ್ರೆ ಆ ಕೆಲಸವನ್ನ, ಕೇವಲ ನೀನು ಒಬ್ಬನೇ ಮಾಡು ಅಂತೇಳಿ ಬಿಗೆ ಬಿಟ್ಕೊಟ್ರೆ ಆ ವ್ಯಕ್ತಿ ಆ ಕೆಲಸ ಮಾಡ್ಲಿಕ್ಕೆ ಎಷ್ಟು ಗಂಟೆ ಸಮಯ ತೆಗೆದುಕೊಳ್ತಾನೆ? ಸಿಂಪಲ್. ಈ 3ರ ಲಸ ಅನ್ನ ತೆಗೆದು ಬಿಟ್ರೆ ನಮಗೆ ಒಟ್ಟು ಕೆಲಸಗಳು ಸಿಗುತ್ತೆ. 4, 2, 3ರ ಲಸ ತೆಗೆದ್ರೆ ಒಟ್ಟು ಕೆಲಸ ಸಿಗುತ್ತೆ. ಹಾಗಾದ್ರೆ 4, 2, 3ರ ಲಸ ಯಾವ್ದಾಗುತ್ತೆ? ಇವುಗಳಲ್ಲಿ ದೊಡ್ಡದು ಯಾವ್ದು ನೋಡ್ಕೊಳ್ಬೇಕು? ಲಸ ತೆಗೆದಕ್ಕಿಂತ ಮುಂಚೆ ನಾವು ಈಜಿಯಾಗಿ ಮಾಡ್ಕೊಳ್ಬೇಕಾಗಿತ್ತು ಅಂತಂದ್ರೆ ಇವೆರಡರಲ್ಲಿ ದೊಡ್ಡದು ಯಾವುದು? 4. 4ರ ಮಗ್ಗಿ ಒಂದೊಂದೇ ಹೇಳ್ತಾ ಹೋಗ್ಬೇಕು. 4 1 4, 4 2 8, 4 3 2, 4 4 ಇದು ದೊಡ್ಡದಿರ್ತಕ್ಕಂಥದ್ರ ಮಗ್ಗಿ ಹೇಳ್ತಾ ಹೋಗ್ಬೇಕು. ಅದು ಮೊದಲು ಸ್ಟಾರ್ಟಿಂಗ್ ಅಂತ ಹೇಳ್ತಾ ಹೋಗ್ಬೇಕು. ಅದು ಉಳಿದಿರ್ತಕ್ಕಂಥದ್ರಲ್ಲಿ ಇರಬೇಕು. ಉಳಿದಿರ್ತಕ್ಕಂಥ 2 ಅದಾವ ಮತ್ತು 3 ಅದಾವ, ಅಂದ್ರೆ 2 ಸಂಖ್ಯೆಗಳು 2 ಮತ್ತು 3 ಅವೆರಡರಲ್ಲಿ ಇರಬೇಕು. ಈಗ ಹೇಳ್ತೀನಿ ನೋಡ್ರಿ, 4 1 4, 2ರ ಮಗ್ಗಿಯಲ್ಲಿ 4 ಐತಿ, 3ರ ಮಗ್ಗಿಯಲ್ಲಿ 4 ಇಲ್ಲ. ಹೌದಾನೆ? ಎಸ್. 4 2 8, 2ರ ಮಗ್ಗಿಯಲ್ಲಿ 8 ಐತಿ, 3ರ ಮಗ್ಗಿಯಲ್ಲಿ 8 ಇಲ್ಲ. ನೆಕ್ಸ್ಟ್ 4 3 12, 2ರ ಮಗ್ಗಿಯಲ್ಲಿ 12 ಐತಿ, 3ರ ಮಗ್ಗಿಯಲ್ಲಿ 12 ಐತಿ ಅಂತಂದ್ರೆ 4 2 3ರ ಲಸ ಎಷ್ಟಂತೆ? 12 ಆಯ್ತು. ಇದು ಟೋಟಲ್ ವರ್ಕು, ಇದು ಒಟ್ಟು ಕೆಲಸಗಳು. ಅಂದ್ರೆ 12 ಕೆಲಸಗಳನ್ನ 4 ಗಂಟೆಗಳಲ್ಲಿ ಮಾಡ್ತಾನೆ, 12 ಕೆಲಸಗಳನ್ನ 2 ಗಂಟೆಗಳಲ್ಲಿ ಮಾಡ್ತಾರೆ, 12 ಕೆಲಸಗಳನ್ನ 3 ಗಂಟೆಗಳಲ್ಲಿ ಮಾಡ್ತಾರೆ ಇವರಿಬ್ರು ಕೂಡ್ಕೊಂಡು. ಹಾಗಾದ್ರೆ ನಾವಿಲ್ಲಿ ಏನ್ ಮಾಡ್ಬೇಕು? ಎಫಿಷಿಯನ್ಸಿ, ಸಾಮರ್ಥ್ಯ. ಅವರು 1 ಗಂಟೆಗಳಲ್ಲಿ ಎಷ್ಟು ಮಾಡ್ತಾರೆ? 4 ಗಂಟೆಗಳಲ್ಲಿ 12 ಕೆಲಸ, 1 ಗಂಟೆಗಳಲ್ಲಿ 4 ಎಷ್ಟು 12, 4 3 12, 1 ಗಂಟೆಗಳಲ್ಲಿ 3 ಕೆಲಸ, 4 ಗಂಟೆಗಳಲ್ಲಿ 12 ಕೆಲಸ. ಕ್ಲಿಯರ್? 2 ಎಷ್ಟು 12, 2 6 12, 1 ಗಂಟೆಗಳಲ್ಲಿ 6 ಕೆಲಸ. ಅದೇ ರೀತಿಯಾಗಿ 2 ಗಂಟೆಗಳಲ್ಲಿ 12 ಕೆಲಸ ಮುಗಿದು ಹೋಗ್ತವೆ. ಅಂದ್ರೆ ಇವ್ರ ಎಫಿಷಿಯನ್ಸಿ ಎ ಮತ್ತು ಬಿ 6 ಕೆಲಸ ಮಾಡ್ತಾರೆ, ಎ ಒಬ್ಬನೇ 3 ಕೆಲಸ ಮಾಡ್ತಾರೆ. ನೆಕ್ಸ್ಟು 3 ಎಷ್ಟು 12, 3 4 12, ಇವ್ರ ಎಫಿಷಿಯನ್ಸಿ 1 ಗಂಟೆಗಳಲ್ಲಿ 4 ಕೆಲಸ ಮಾಡ್ತಾರೆ. ಇವರಿಬ್ರು ಕೂಡ್ಕೊಂಡು 3 ಗಂಟೆಗಳಲ್ಲಿ 12 ಕೆಲಸ ಮಾಡ್ತಾರೆ. ಕ್ಲಿಯರ್ ಆಯ್ತು? ಇಲ್ಲಿವರೆಗೆ ಗೊತ್ತಾಯ್ತು? ಎಸ್. ಈಗ ನೋಡ್ರಿ, ಎ ಒಬ್ಬನೇ ನೋಡ್ರಿ 3 ಕೆಲಸ ಮಾಡ್ತಾರೆ 1 ಗಂಟೆ. ಎ ಒಬ್ಬನೇ 1 ಗಂಟೆಗಳಲ್ಲಿ 3 ಕೆಲಸ ಮಾಡ್ತಾನೆ. ಇಲ್ಲಿ ಎ ಮತ್ತು ಬಿ 1 ಗಂಟೆಗಳಲ್ಲಿ 6 ಕೆಲಸ. ಇವನು 3 ಕೆಲಸ ಮಾಡಿದ್ರೆ ಸಿ ಕೂಡ ಎಷ್ಟು ಕೆಲಸ ಮಾಡ್ತಾರೆ? 3 ಕೆಲಸ ಮಾಡ್ತಾನೆ. ಇವರಿಬ್ಬರು ಕೂಡಿಸಿದ್ರೆ 6 ಕೆಲಸ ಆಗುತ್ತೆ. ನೆಕ್ಸ್ಟ್ ಇವರಿಬ್ರು ಕೂಡಿಸಿದ್ರೆ 4 ಕೆಲಸ. ಇಲ್ಲಿ ಸಿ 3 ಕೆಲಸ ಅಂತ ಹೇಳಿದರೆ 4 ಆಗ್ಬೇಕಾದ್ರೆ ಬಿ 1 ಗಂಟೆಯಲ್ಲಿ ಎಷ್ಟು ಮಾಡ್ತಾನೆ? ಒಂದೇ ಕೆಲಸ ಮಾಡ್ತಾನೆ. ನೋಡ್ರಿ, ಬಿ ಎಫಿಷಿಯನ್ಸಿ ಏನು? 1, ಅಂದ್ರೆ 1 ಗಂಟೆಗಳಲ್ಲಿ ಒಂದೇ ಕೆಲಸ ಮಾಡ್ತಾನೆ. ಕ್ಲಿಯರ್ ಆಯ್ತು ಇಲ್ಲಿ? ಎಸ್. ಈಗ ಅವನಿಗೆ ಕೆಲಸ ಮಾಡಿಕೊಡ್ಲಿಕ್ಕೆ ಬಿಟ್ರು. ಟೋಟಲ್ ಕೆಲಸಗಳು ಎಷ್ಟಿದಾವೆ? ಟೋಟಲ್ ಕೆಲಸಗಳು 12 ಕೆಲಸ ಇದಾವೆ. 1 ಗಂಟೆಗಳಲ್ಲಿ ಒಂದೇ ಕೆಲಸ ಮಾಡಿದ್ರೆ 12 ಕೆಲಸ ಮಾಡ್ಲಿಕ್ಕೆ ಎಷ್ಟೊತ್ತಾಗುತ್ತೆ? 12 ಗಂಟೆ ಆಗ್ತವೆ. ಎಷ್ಟು ಸಿಂಪಲ್ ಆಗಿ ಮಾಡಿದ್ವಿ ನಾವು. 12 ಗಂಟೆಗಳಲ್ಲಿ ಆ ಕೆಲಸವನ್ನ ಮಾಡ್ತಾನೆ.
ಕ್ಲಿಯರ್? ಒಂದ್ ವೇಳೆ ಇಲ್ಲಿ ಸಿ ಇದ್ದು ಕೇಳಿಲ್ಲ, ಸಿ ಇದ್ದು ಕೇಳಿತ್ತಂತಂದ್ರೆ ಸಿ ಎಫಿಷಿಯನ್ಸಿ ಎಷ್ಟದ 3 ಅದನ್ನು 1 ಗಂಟೆಗಳಲ್ಲಿ 3 ಕೆಲಸ ಮಾಡ್ತಾನೆ. ಸಿ 1 ಗಂಟೆಗಳಲ್ಲಿ 3 ಕೆಲಸ, ಒಟ್ಟು ಕೆಲಸಗಳು ಎಷ್ಟದಾವ 12 ಕೆಲಸ, 3 ಕೆಲಸ ಮಾಡ್ತಾರೆ, 3 1 3 4 ಸಿ ಆ ಕೆಲಸ ಮಾಡ್ಲಿಕ್ಕೆ 4 ಗಂಟೆ ಸಮಯವನ್ನ ತೆಗೆದುಕೊಳ್ತಾನೆ. ನೋಡ್ರಿ ಸಿಂಪಲ್ ಆಗಿ ಮಾಡ್ಬೋದು ನಾವು. ಎ ಆ ಕೆಲಸವನ್ನ 4 ಗಂಟೆಗಳಲ್ಲಿ ಮಾಡ್ತಾನೆ, ಬಿ ಆ ಕೆಲಸವನ್ನ 12 ಗಂಟೆಗಳಲ್ಲಿ ಮಾಡ್ತಾರೆ, ಸಿ ಆ ಕೆಲಸವನ್ನ 4 ಗಂಟೆ. ನೋಡ್ರಿ ಎ ಮತ್ತು ಸಿ ಇದ್ದು ಸೇಮ್ ಬಂತು. ಯಾಕೆಂತಂದ್ರೆ ಅವ್ರ ಎಫಿಷಿಯನ್ಸಿ ಕೂಡ ಸೇಮ್ ಅದ. ಅವನು 1 ಗಂಟೆಯಲ್ಲಿ 3 ಕೆಲಸ, ಸಿನು ಕೂಡ 1 ಗಂಟೆಗಳಲ್ಲಿ 3 ಕೆಲಸ ಮಾಡೋದ್ರಿಂದ ಆ ಕೆಲಸವನ್ನ ಸೇಮ್ ಡೇದಲ್ಲಿ ಮುಗಿಸ್ತಾರೆ. ಕ್ಲಿಯರ್? ಅರ್ಥ ಆಯ್ತು? ತುಂಬಾ ಈಸಿಯಾಗಿ ಬಿಡಿಸೋದನ್ನ ನಾವು ಕಲ್ತ್ಕೊಳ್ಬೇಕು. ಕ್ಲಿಯರ್? ಎಸ್. ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 2. ಈ ಕೆಳಗಿನವುಗಳಲ್ಲಿ ಯಾವುದು ನ್ಯಾಯಾಧೀಶ, ಕಳ್ಳ ಮತ್ತು ಅಪರಾಧಿಯ ಸಂಬಂಧವನ್ನ ಸರಿಯಾಗಿ ಪ್ರತಿನಿಧಿಸುತ್ತದೆ? ನೋಡ್ರಿ ಇಲ್ಲಿ 4 ವೆನ್ ನಕ್ಷೆಗಳನ್ನ ಕೊಟ್ಟಿದ್ದಾರೆ. ಈ 4 ವೆನ್ ನಕ್ಷೆಗಳು ಕರೆಕ್ಟ್ ಆಗಿ ನ್ಯಾಯಾಧೀಶರು ಮತ್ತು ಕಳ್ಳರು ಮತ್ತು ಅಪರಾಧಿಗಳು ಇವು 3ರನ್ನ ಕರೆಕ್ಟ್ ಆಗಿ ಪ್ರತಿಬಿಂಬಿಸ್ತಕ್ಕಂಥ ವೆನ್ ನಕ್ಷೆ ಯಾವುದು? ಹಾಗಾದ್ರೆ ಇವು 3ರ ನಡುವೆ ಇರತಕ್ಕಂಥ ಸಂಬಂಧ ಏನು, ಸಾಮ್ಯತೆ ಏನು, ಯಾವ ರೀತಿ ಒಂದಕ್ಕೊಂದು ಸಂಬಂಧ ಇದಾವೆ ನೋಡ್ಕೊಳ್ಬೇಕು ನಾವಿಲ್ಲಿ. ಇಲ್ಲಿ ನೋಡಿದಾಗ ಗೊತ್ತಾಗ್ಬಿಡುತ್ತೆ ನಮಗೆ. ಈಗ ಕಳ್ಳಗ ನ್ಯಾಯಾಧೀಶಿಗೆ ಏನು ಸಂಬಂಧ ಇಲ್ಲ, ಕಳ್ಳನೇ ಬೇರೆ ನ್ಯಾಯಾಧೀಶನೇ ಬೇರೆ, ಸಪ್ರೇಟ್. ಕಳ್ಳಗ ನ್ಯಾಯಾಧೀಶಿಗೆ ಏನು ಸಂಬಂಧ ಇಲ್ಲ. ಅವ್ರಿಗೆ ನ್ಯಾಯವನ್ನು ನೀಡ್ತಕ್ಕಂಥವ್ರಿಗೆ ನ್ಯಾಯಾಧೀಶರಂತ ಕರೀತಾರೆ, ಕಳ್ಳತನ ಮಾಡ್ತಕ್ಕಂಥವ್ರಿಗೆ ಕಳ್ಳರಂತ ಕರೀತಾರೆ. ಬಟ್ ನ್ಯಾಯಾಧೀಶರಿಗೆ ಕಳ್ಳರಿಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಎಸ್. ನೆಕ್ಸ್ಟ್ ಕಳ್ಳ ಮತ್ತು ಅಪರಾಧಿ. ನೋಡ್ರಿ ಕಳ್ಳತನ ಅಂತಕ್ಕಂಥದ್ದು ಅಪರಾಧ. ಹಂಗಂದ್ರೆ ಕಳ್ಳ ಅಪರಾಧಿ ಹೌದು. ಹಾಗಾದ್ರೆ ಎಲ್ಲಾ ಕಳ್ಳರು ಅಪರಾಧಿಗಳು. ನೋಡ್ರಿ ಎಲ್ಲಾ ಕಳ್ಳರು ಅಪರಾಧಿಗಳು. ನೋಡ್ರಿ ಅಪರಾಧಿಗಳ ಒಳಗಡೆ ಬಂದ್ಬಿಡ್ತಾರೆ ಕಳ್ಳರು. ಅಪರಾಧ ಸುಮಾರು ಅಪರಾಧಗಳಿದ್ದಾವೆ. ಕೊಲೆ ಮಾಡ್ತಕ್ಕಂಥದ್ದು ಅಪರಾಧ, ಸುಲಿಗೆ ಮಾಡ್ತಕ್ಕಂಥದ್ದು ಅಪರಾಧ, ದರೋಡೆ ಮಾಡ್ತಕ್ಕಂಥದ್ದು ಅಪರಾಧ, ಕಳ್ಳತನ ಮಾಡ್ತಕ್ಕಂಥದ್ದು ಅಪರಾಧ. ಅದಕ್ಕೋಸ್ಕರ ಇದರಲ್ಲಿ ಕಳ್ಳತನ ಮಾಡ್ತಕ್ಕಂಥದ್ದು ಅಪರಾಧಿಗಳಾಗಿರುವುದರಿಂದ ಎಲ್ಲಾ ಕಳ್ಳರು ಅಪರಾಧಿಗಳಾಗ್ತಾರೆ. ಈ ರೀತಿಯಾಗಿರ್ತಕ್ಕಂಥ ವೆನ್ನಕ್ಷೆ ಬರಬೇಕು. ನೆಕ್ಸ್ಟ್ ಅಪರಾಧಿಗಳಿಗೆ ಕಳ್ಳರಿಗೆ ನ್ಯಾಯಾಧೀಶರು ಯಾವುದೇ ಸಂಬಂಧ ಇಲ್ಲ ಇರುವುದರಿಂದ ನ್ಯಾಯಾಧೀಶರನ್ನ ಹೊರಗಡೆ ಸಪರೇಟ್ ಆಗಿ ಇಡಬೇಕು. ಈ ರೀತಿಯಾಗಿರ್ತಕ್ಕಂಥ ಆಕೃತಿ ಯಾವುದಿರುತ್ತೆ ಅದು ಕರೆಕ್ಟ್ ಆಗಿರ್ತಕ್ಕಂಥದ್ದು. ಇದೇನು, ಇದು ಕಳ್ಳರನ್ನ ಪ್ರತಿಬಿಂಬಿಸ್ತಕ್ಕಂಥದ್ದು, ಇದು ಅಪರಾಧಿಯನ್ನ ಪ್ರತಿಬಿಂಬಿಸ್ತಕ್ಕಂಥದ್ದು, ಇದು ನ್ಯಾಯಾಧೀಶರನ್ನ ಪ್ರತಿಬಿಂಬಿಸ್ತಕ್ಕಂಥ ಜಡ್ಜ್ ಅನ್ನ ಪ್ರತಿಬಿಂಬಿಸ್ತಕ್ಕಂಥದ್ದು. ನೋಡ್ರಿ ಹಾಗಾದ್ರೆ ಇಲ್ಲಿರ್ತಕ್ಕಂಥದ್ದು ಯಾವುದು? ಆಯ್ಕೆ 4 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ನಾವು ನ್ಯಾಯಾಧೀಶರನ್ನು ತೆಗೆದುಕೊಂಡ್ರೆ ಇಲ್ಲಿ 3ಕ್ಕೂ ಸಂಬಂಧ ಇಲ್ಲ. ಆದ್ರೆ ಇಲ್ಲಿ ಸಂಬಂಧ ಅದ. ಕಳ್ಳರಿಗೆ ಅಪರಾಧಿಗಳಿಗೆ ಸಂಬಂಧ ಅದ. ಅಂದ್ರೆ ಎಲ್ಲಾ ಕಳ್ಳರು ಅಪರಾಧಿಗಳು ಸಂಬಂಧ ಇದೆ. ಇಲ್ಲಿ ಸಂಬಂಧ ಇಲ್ಲ ಅಂತ ಇದು ಅಲ್ಲ. ನೆಕ್ಸ್ಟ್ ಇದೆ ಅಂತ ತೋರಿಸುತ್ತೆ. ಯಾವುದೋ ಒಂದ್ರೊಳಗಡೆ 2 ಬರ್ತವೆ. ಅಂದ್ರೆ ಇಲ್ಲಿ ನಾವು ಯಾವುದು ದೊಡ್ಡದು ನ್ಯಾಯಾಧೀಶರಂತ ತಿಳ್ಕೊಂಡ್ವಿ. ನ್ಯಾಯಾಧೀಶರ ಒಳಗಡೆ ಅಪರಾಧಿಗಳು ಬರ್ತಾರೆ, ನ್ಯಾಯಾಧೀಶರ ಒಳಗೆ ಕಳ್ಳರು ಬರ್ತಾರೆ. ಇಲ್ಲ, ಅದಕ್ಕೋಸ್ಕರ ಇದು ಅಲ್ಲ. ಇದು ಟೋಟಲಿ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಯಾವ್ದಾಗುತ್ತೆ? ಇದು ಕರೆಕ್ಟ್ ಆಗಿರ್ತಕ್ಕಂಥದ್ದಾಗುತ್ತೆ. ಕ್ಲಿಯರ್? ಅರ್ಥ ಆಗ್ತಾ ಇದಾವ ಸ್ನೇಹಿತರೆ? ಅರ್ಥ ಆಗ್ತದೆ ಅಂತ ಹೇಳಿದ್ರೆ ಬೇಗ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ದಯವಿಟ್ಟು ಹಂಚ್ಕೊಳ್ರಿ ಅಂತ ಹೇಳ್ತಾ ಮುಂದಿನ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 3. ಈ ಸಂಖ್ಯಾ ಸರಣಿಯಲ್ಲಿ ಖಾಲಿ ಇರುವ ಸ್ಥಾನದಲ್ಲಿ ಬರಬೇಕಾದ ಸಂಖ್ಯೆ ಯಾವುದು? ಸಂಖ್ಯಾ ಸರಣಿ ಕೊಟ್ಟರು 1, 6, 13, 22, 33. ಇಲ್ಲಿ ಯಾವುದು ಬರುತ್ತೆ? ಹಾಗಾದ್ರೆ ಏನದ ನೋಡಿ, ಯಾವ ರೀತಿ ಸಂಬಂಧದ? ಎಲ್ಲಾ ಸಂಖ್ಯೆಗಳು ಏರಿಕೆ ಕ್ರಮದಲ್ಲಿ ಇದಾವೆ, ಅಂದ್ರೆ ಹೆಚ್ಚಾಗ್ತಾ ಹೋಗಿದಾವೆ. ಹಂಗ ನಾವೇನ್ ನೋಡ್ಕೊಳ್ಬೇಕು? ಇಲ್ಲಿ ಯಾವುದೋ ವರ್ಗಮೂಲಗಳೇನಾದ್ರೂ ಇದನ್ನು ವರ್ಗ ಸಂಖ್ಯೆಗಳೇನಾದ್ರೂ 1ರ ವರ್ಗ ಇದೆ. ಇದು ಇದ್ರ 2ರ ವರ್ಗ 4 ಆಗ್ಬೇಕಂತ 6 ಇದೆ. ಆಮೇಲೆ ಇದು 3 ವರ್ಗ ಅಂತಂದ್ರೆ 9 13 ಇದೆ. ನೆಕ್ಸ್ಟ್ 4ರ ವರ್ಗ 16 ಆಗ್ಬೇಕೈತಿ, ಇಲ್ಲಿ 22 ಅದ. ಅಂದ್ರೆ 5ರ ವರ್ಗ ನಿಯರ್ ಅದ, ಇದು 6 ವರ್ಗ ನಿಯರ್ ಅದ. ಸುಮಾರು ಇಲ್ಲಿ ಒಂದು ಗ್ಯಾಪ್ ಆಗಿಬಿಡುತ್ತೆ ನಮಗೆ. ಹಾಗಾದ್ರೆ ಬೇರೆ ರೀತಿಯಲ್ಲಿ ನೋಡ್ಕೊಳ್ಬೇಕು, ಡಿಫ್ರೆನ್ಸ್ ನೋಡ್ಕೊಳ್ಬೇಕು. ಈಗ ಇನ್ನು ಒಂದು ಸಂಖ್ಯಾ ಸರಣಿಗಳನ್ನ ಅವ್ರಿಗೆ ಯಾವ ರೀತಿ ತಿಳಿಯುತ್ತೆ ಆ ರೀತಿ ಕೊಡ್ಬೋದು. ಇದೇ ರೀತಿ ಕೊಡಬೇಕಂತ ಏನಿಲ್ಲ, ಬಟ್ ಅದರಲ್ಲಿ ಒಂದು ಕ್ರಮಾನುಗತವನ್ನ ಮೇಂಟೈನ್ ಮಾಡಬೇಕು. ಎಲ್ಲಾ ರೀತಿಗಳಿಂದ ನೀವು ತಿಳ್ಕೊಳ್ಬೇಕು, ಎಲ್ಲಾ ರೀತಿಗಳಿಂದ ಇದನ್ನ ವಿಚಾರ ಮಾಡಕ್ಕೆ ಲೆಕ್ಕ ಮಾಡ್ತಕ್ಕಂಥದನ್ನ ಕಲಿಬೇಕು. ಇಲ್ಲಿ ಡಿಫ್ರೆನ್ಸ್ ನೋಡ್ಕೊಳ್ಬೇಕು. ಇಲ್ಲಿ ಎಷ್ಟದ ಡಿಫ್ರೆನ್ಸು? 5 ಅದ. ನೆಕ್ಸ್ಟ್ ಇಲ್ಲಿ ಡಿಫ್ರೆನ್ಸ್ ಎಷ್ಟದ? 6 ಇದ್ದದ್ದು 13 ಆಗಿ 7 ಡಿಫ್ರೆನ್ಸ್ ಅದ. +5 ಅದ, +7 ಅದ. ಇವೆರಡರಲ್ಲಿ ಗೊತ್ತಾಗುತ್ತೆ ಬೆಸ ಸಂಖ್ಯೆಗಳು ಇದಾವೆ. ನೆಕ್ಸ್ಟ್ 9 ಬರಬೇಕು. ಹೌದಾ? ನೋಡೋಣ 9 ಬರ್ತಾನ. 13 ಇದ್ದದ್ದು 22 ಆಗಿದೆ, +9 ಆಗಿದೆ. ಬೆಸ ಸಂಖ್ಯೆಗಳನ್ನ ಕ್ರಮಾನುಗತ ಬೆಸ ಸಂಖ್ಯೆಗಳು 5 ಆದ್ಮೇಲೆ 7, 7 ಆದ್ಮೇಲೆ 9, 9 ಆದ್ಮೇಲೆ 11. ನೋಡ್ರಿ 11 ಇದೆಯಲ್ಲ, 11 ಕೂಡಿಸ್ತಾ ಇದ್ರೆ ಈಗ 13 ಸೇರಿಸಬೇಕು.
5, 9, 5, 7, 9, 11 ಆದ್ಮೇಲೆ ಕ್ರಮಾನುಗತದಲ್ಲಿ ಬರ್ತಕ್ಕಂಥ ಮುಂದಿನ ಸಂಖ್ಯೆ 13 ಆಗುತ್ತೆ. ಹಾಗಾದ್ರೆ 33ಗೆ 13 ಸೇರಿಸಿದ್ರೆ 46 ಆಗುತ್ತೆ. ಹಾಗಾದ್ರೆ ಈ ಸಂಖ್ಯಾ ಸರಣಿಯಲ್ಲಿ ಖಾಲಿ ಇರ್ತಕ್ಕಂಥ ಸ್ಥಾನದಲ್ಲಿ ಬರಬೇಕಾಗಿರ್ತಕ್ಕಂಥ ಸಂಖ್ಯೆ 46 ಇಸ್ ರೈಟ್ ಆನ್ಸರ್. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 4. ನಿಂತಿರುವ ನೀರಿನಲ್ಲಿ ಗಂಟೆಗೆ 15 ಕಿಲೋಮೀಟರ್ ವೇಗವಾಗಿ ಚಲಿಸುವ ಮೋಟಾರ್ ಬೋಟು ನೀರು ಹರಿಯುವ ದಿಕ್ಕಿನಲ್ಲಿ 30 ಕಿಲೋಮೀಟರ್ ಚಲಿಸಿ ಮತ್ತೆ ವಾಪಸ್ಸು ಬರಲು 4 ಗಂಟೆ 30 ನಿಮಿಷ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಹಾಗಾದರೆ ನೀರಿನ ಹರಿವಿನ ವೇಗ, ಸ್ಪೀಡ್ ಆಫ್ ಸ್ಟ್ರೀಮ್ ಕೇಳಿದ್ದಾರೆ. ಎಸ್, ಇರಲಿ ಕೇಳಿ. ಈಗ ನೋಡ್ರಿ, ಸ್ಪೀಡ್ ಆಫ್ ಬೋಟ್ ಕೊಟ್ಟಿದ್ದಾರೆ, ಅಂದರೆ ನಿಂತ ನೀರಿನಲ್ಲಿ ದೋಣಿಯ ವೇಗ ಕೊಟ್ಟಿದ್ದಾರೆ. ಎಷ್ಟಂತೆ? 15 ಕಿಲೋಮೀಟರ್ ಪರ್ ಅವರ್. ಸ್ಪೀಡ್ ಆಫ್ ಸ್ಟ್ರೀಮ್ ಕೇಳಿದ್ದಾರೆ. ಸ್ಪೀಡ್ ಆಫ್ ಸ್ಟ್ರೀಮ್ ಅಂದರೆ ನೀರಿನ ಹರಿವಿನ ವೇಗ ಕೇಳಿದರೆ ಎಕ್ಸ್ ಗೊತ್ತಿಲ್ಲ ನಮಗೆ. ಆಮೇಲೆ ಅಪ್ ಸ್ಟ್ರೀಮ್ ಬರುತ್ತೆ, ಆಮೇಲೆ ಡೌನ್ ಸ್ಟ್ರೀಮ್ ಬರುತ್ತೆ. ಇವೆರಡು ಬರ್ತವೆ. ಅಪ್ ಸ್ಟ್ರೀಮ್ ಅಂದ್ರೇನು, ಡೌನ್ ಸ್ಟ್ರೀಮ್ ಅಂದ್ರೇನು ಗೊತ್ತು ನಿಮಗೆ, ಹೌದಾ? ಈ ಕಡೆಯಿಂದ ಈ ಕಡೆ ಕೆಳಮುಖವಾಗಿರ್ತಾ ಇದ್ರೆ ಇದು ಡೌನ್ ಸ್ಟ್ರೀಮ್ ಅಂತ ಕರಿತೀವಿ. ಈ ಕಡೆಯಿಂದ ಎದುರು ನೀರಿಗೆ ಅಪೋಸಿಟ್ ಬರಬೇಕಾದ್ರೆ ಅಪ್ ಸ್ಟ್ರೀಮ್ ಅಂತ ಕರಿತೀವಿ. ಅದ್ರ ಬಗ್ಗೆ ಕ್ಲಿಯರ್ ಆಗಿ ಹೇಳಿದ್ದೀನಿ ಕೂಡ ನಾನು. ಈಗ ಇಲ್ಲೇ ಎ ಅಂತಕ್ಕಂಥ ಒಂದು ಪ್ಲೇಸ್, ಬಿ ಅಂತಕ್ಕಂಥ ಒಂದು ಪ್ಲೇಸ್. ನೀರಿನ ಹರಿವಿನ ದಿಕ್ಕಿಗೆ 30 ಕಿಲೋಮೀಟರ್ ಹೋಗಿ, ಇದೆಷ್ಟು ಡಿಸ್ಟೆನ್ಸ್ ಅದ? 30 ಕಿಲೋಮೀಟರ್ ಅದ. ಈ ಕಡೆಯಿಂದ ಈ ಕಡೆ ಹೋಗಿ ಬಿಗೆ ಹೋಗಿ, ಬಿ ಇಂದ ಎಗೆ ಹೋಗ್ಬೇಕಾದ್ರೆ ಟೈಮ್ ಎಷ್ಟು ತೆಗೆದುಕೊಳ್ತಾರಂತೆ? 4 ಗಂಟೆ 30 ನಿಮಿಷ ತೆಗೆದುಕೊಳ್ತಾರೆ. 4 ಗಂಟೆ 30 ನಿಮಿಷ ಟೈಮನ್ನು ತೆಗೆದುಕೊಳ್ತಾರೆ. ಕ್ವಶನ್ ಕೇಳಿರೋದೇನು? ಸ್ಪೀಡ್ ಆಫ್ ಸ್ಟ್ರೀಮ್. ಹಾಗಾದ್ರೆ ನೀರಿನ ಹರಿವಿನ ವೇಗ ಕೇಳಿದ್ದಾರೆ. ಎಸ್, ಕೇಳಿ. ಇದು ಡೌನ್ ಸ್ಟ್ರೀಮ್ ಏನಾಗುತ್ತೆ ಅಂತ ಹೇಳಿದೆ ನಾನು. ಈಗಿಲ್ಲೇ 15 ಕಿಲೋಮೀಟರ್ ಸ್ಪೀಡಲ್ಲಿ ಬೋಟ್ ಹೋಗ್ತಾ ಇದೆ. ಹಾಗಾದ್ರೆ ಈಗ ನೀರಿನ ಹರಿವಿನ ದಿಕ್ಕಿನ ಕಡೆಗೆ ಹೋಗ್ಬೇಕಾದ್ರೆ ಬೋಟ್ ಸ್ಪೀಡ್ ಜಾಸ್ತಿ ಆಗುತ್ತೆ. ಎಷ್ಟು ಜಾಸ್ತಿ ಆಗುತ್ತೆ? ಬೋಟಿನ ಸ್ಪೀಡ್ ಎಷ್ಟಿದೆನೋ ಅದಕ್ಕೆ ನೀರಿನ ಸ್ಪೀಡ್ ಎಷ್ಟಿರುತ್ತೆ ಅಷ್ಟು ಹೆಚ್ಚಾಗುತ್ತೆ ಅಂತ ಹೇಳಿದ್ವಿ. ಹಾಗಾದ್ರೆ ಇಲ್ಲೇ 15 ಕಿಲೋಮೀಟರ್ ಬೋಟ್ ಸ್ಪೀಡ್ ಇದ್ರೆ ನೀರಿನ ಸ್ಪೀಡ್ ಎಕ್ಸ್ ಅದ ಗೊತ್ತಿಲ್ಲ ನಮಗೆ. ಹಾಗಾದ್ರೆ ಡೌನ್ ಸ್ಟ್ರೀಮ್ ಏನಾಗುತ್ತೆ? 15 ಪ್ಲಸ್ ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಆಯಿತು, ಹೌದಾ? 15 ಕಿಲೋಮೀಟರ್ ಪರ್ ಅವರ್ ಪ್ಲಸ್ ಯಾವುದು? ಡೌನ್ ಸ್ಟ್ರೀಮ್ ಮ್ಯಾಲೆ ಬರಬೇಕಲ್ಲ. ಎಸ್, ಡೌನ್ ಸ್ಟ್ರೀಮ್ ಏನಾಗುತ್ತೆ? ನೀರಿಂದು ಪ್ಲಸ್, ನೀರಿನ ಹರಿವಿನ ವೇಗವನ್ನು ಪ್ಲಸ್ ಮಾಡಿದ್ರೆ ಡೌನ್ ಸ್ಟ್ರೀಮ್ ಆಗುತ್ತೆ. ಅಪ್ ಸ್ಟ್ರೀಮಿಗೆ ಬಂದಾಗ 15 ಕಿಲೋಮೀಟರ್ ಸ್ಪೀಡಲ್ಲಿ ಬೋಟ್ ಬರ್ತಾ ಇತ್ತಂತಂದ್ರೆ ನೀರಿನ ಹರಿವಿನ ವೇಗ ಅದಕ್ಕೆ ಎದುರು ಪ್ರೆಷರ್ ಕೊಡುತ್ತೆ, ಅಂದ್ರೆ ತಡೆ ಉಂಟಾಗುತ್ತೆ. ಅವಾಗ ಏನಾಗುತ್ತೆ? ಎಷ್ಟು ಅಡೆತಡೆ ಉಂಟಾಗುತ್ತೆ? ನೀರಿನ ಹರಿವಿನ ವೇಗ ಎಷ್ಟಿರುತ್ತೆ ಅಷ್ಟು ವೇಗ ಕಡಿಮೆ ಆಗುತ್ತೆ ಬೋಟಿಂದು. ಹಾಗಾದ್ರೆ ಬೋಟಿಂದ 15 ಕಿಲೋಮೀಟರ್ ಅಂತಂದ್ರೆ ಮೈನಸ್ ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಬೋಟಿನ ಸ್ಪೀಡ್ ಆಗುತ್ತೆ. ಇದು ಟೋಟಲ್ ಅಪ್ ಸ್ಟ್ರೀಮ್ ಸ್ಪೀಡು, ಇದು ಡೌನ್ ಸ್ಟ್ರೀಮ್ ಸ್ಪೀಡು. ಇದು ಕ್ಲಿಯರ್ ಆಯ್ತು ಇಲ್ಲಿಗಿದು? ಎಸ್. ಇವಾಗ ಈ ಕಡೆಯಿಂದ ಈ ಕಡೆ ಬರಬೇಕಾದ್ರೆ 4 ಗಂಟೆ 30 ನಿಮಿಷ ಅಂತ ಹೇಳಿದ್ದಾರೆ. 4 ಗಂಟೆ 30 ನಿಮಿಷ ಅಂತಂದ್ರೆ ನಾವು ಯಾವ ರೀತಿ ಬರ್ತೀವಿ? 4.1/2. ಇದನ್ನು ನಾವು ಕನಿಷ್ಠ ಮಾಡಿದಾಗ ಎಷ್ಟಾಗುತ್ತೆ? 2 2 4 2 4 8 9/2 ಅವರ್ಸ್ ಆಯ್ತು, ಹೌದಾ? 9/ಅವರ್ ಸಿಗೋದು. ಕ್ಲಿಯರ್ ಆಯ್ತು? ಇದನ್ನು ಇಷ್ಟು ಹೆಚ್ಚು ಮುಗಿದಾಯ್ತು. ಎಸ್. ಈಗ ಈ ಕಡೆ ಹೋಗ್ತಕ್ಕಂಥ ಟೈಮ್, ಇಲ್ಲಿ ಡಿಸ್ಟೆನ್ಸ್ ಗೊತ್ತಾಯ್ತು. ಡಿಸ್ಟೆನ್ಸ್ ಎಷ್ಟದ? 30. ಸ್ಪೀಡ್ ಎಷ್ಟದ? ಡೌನ್ ಸ್ಟ್ರೀಮ್ ಸ್ಪೀಡು ಇಲ್ಲದ, ಅಪ್ ಸ್ಟ್ರೀಮ್ ಸ್ಪೀಡನ್ನು ಗೊತ್ತದ ಇಲ್ಲದ. ಹಾಗಾದ್ರೆ ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಅದು ಗೊತ್ತು ಸೂತ್ರ ಏನು? ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಅಂತಕ್ಕಂಥ ಸೂತ್ರ ಕೂಡ ಗೊತ್ತು ನಮಗೆ. ಎಸ್. ಹಾಗಾದ್ರೆ ಈ ಕಡೆ ಹೋಗ್ತಕ್ಕಂಥ ಟೈಮು ಮತ್ತು ಈ ಕಡೆ ಬರ್ತಕ್ಕಂಥ ಟೈಮು ಎರಡೂ ಕೂಡಿಸಿಬಿಟ್ರೆ 9/2 ಗಂಟೆ ಬರಬೇಕು, ಹೌದಾನೆ? ಈ ಕಡೆ ಹೋಗ್ತಕ್ಕಂಥದ್ದು ಟೈಮ್ ಏನು ತೆಗೆದುಕೊಳುತ್ತೆ, ಈ ಕಡೆ ವಾಪಸ್ ಬರುವಾಗ ಏನು ಟೈಮ್ ತೆಗೆದುಕೊಂಡ್ರೆ ಎರಡೂ ಟೈಮನ್ನು ಕೂಡಿಸಿದ್ರೆ ಇಷ್ಟ ಆಗಬೇಕು, ಹೌದು ತಾನೆ? ಹಾಗಾದ್ರೆ ಟೈಮ್ ಕಂಡಿಡ್ತಕ್ಕಂಥ ಸೂತ್ರ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಈ ಕಡೆ ಡಿಸ್ಟೆನ್ಸ್ ಎಷ್ಟದ? 30 ಕಿಲೋಮೀಟರ್ ಪರ್ ಅವರ್ ಡಿವೈಡೆಡ್ ಬೈ ಈ ಕಡೆ ಹೋಗ್ಬೇಕಾದ್ರೆ ಸ್ಪೀಡ್ ಎಷ್ಟದ? ಡೌನ್ ಸ್ಟ್ರೀಮ್ 15 ಪ್ಲಸ್ ಎಕ್ಸ್, 15 ಪ್ಲಸ್ ಎಕ್ಸ್ ಆಯ್ತಾ? ಇದ್ರ ಸ್ಪೀಡು ಪ್ಲಸ್ ಈ ಕಡೆ ಬರ್ಬೇಕಾದ್ರೆ ಡಿಸ್ಟೆನ್ಸ್ ಎಷ್ಟದ? 30 ಡಿವೈಡೆಡ್ ಬೈ ಸ್ಪೀಡ್ ಏನಿರುತ್ತೆ? ಇದು ಅಪ್ ಸ್ಟ್ರೀಮ್ ಸ್ಪೀಡ್ ಎಷ್ಟದ? 15 ಮೈನಸ್ ಎಕ್ಸ್.
ಇಲ್ಲಿ ಏನು ಟೈಮ್ ಸಿಗುತ್ತೆ, ಈ ಟೈಮ್ ಕೂಡ ಸಿಗುತ್ತೆ. ಇವೆರಡನ್ನು ಕೂಡಿಸಿದ್ರೆ ಎಷ್ಟು ಬರಬೇಕು? ಟೈಮು 9/2 ಅಂದರೆ 4 ಗಂಟೆ 30 ನಿಮಿಷ ಟೈಮನ್ನು ತೆಗೆದುಕೊಳ್ತಾರೆ. ಕ್ಲಿಯರಾ ಇದು? ಎಸ್. ಈಗ ಇವೆರಡು ಭಿನ್ನ ರಾಶಿಗಳಿರೋದ್ರಿಂದ ಇವೆರಡು ಲಸ ತೆಗಿತೀವಿ ನಾವು. ಲಸ ತೆಗೆದಾಗ 15 × 15 15 ಸ್ಕ್ವೇರ್ ಆಗುತ್ತೆ. 15 ಸ್ಕ್ವೇರ್ ಅಂತಂದರೆ ಹಚ್ಕೊಳ್ತೀನಿ ಒಂದ್ಸಾರಿ. 15 ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಇದು ಮುಗಿತಿಷ್ಟು. ಈಗ ಇದಕ್ಕೆ ಏನು ಮಾಡಬೇಕು? 15 + x 15 - x ಇದಲ್ಲ, ಇದನ್ನ ಇದಕ್ಕೆ ಗುಣಾಕಾರ ಮಾಡ್ರಿ, ಇದನ್ನ ಇದಕ್ಕೆ ಗುಣಾಕಾರ ಮಾಡ್ರಿ. 15 - x 15 - x ಇದನ್ನ ಈ ಕಡೆ ಗುಣಾಕಾರ ಮಾಡಬೇಕು. 15 + x. ಈಗ ನೋಡ್ರಿ, ಈ 30ಕ್ಕೆ 15ಕ್ಕೆ ಮತ್ತು 30ಕ್ಕೆ 10ಕ್ಕೆ ನೋಡ್ರಿ, ಇದು ಬ್ರಾಕೆಟಲ್ಲಿ ಇರುತ್ತೆ. ಹೌದಾ? ಗುಣಾಕಾರ ಮಾಡಿ ಬಂದಿರತಕ್ಕಂಥದ್ರೆ ಇಲ್ಲಿ ಹಚ್ಕೊಳ್ಬೇಕು. 15 × 3 = 45 ಅಂದರೆ 450 ಆಯಿತು. ಇಲ್ಲಿ ಮೈನಸ್ ಅದ, ಮೈನಸ್ 30 × x 30x. ಕ್ಲಿಯರ್ ಆಯ್ತಾ ಇದು? ಎಸ್. ಪ್ಲಸ್ 30 × 15 15 × 3 = 45 450 ಆಯಿತು. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಯಿತು. 30 × x 30x ಆಯಿತು. ಮುಗಿತಾ ಇದು? ಇಲ್ಲಿವರೆಗೆ ಕ್ಲಿಯರ್ ಆಯ್ತಾ? ಈಸ್ ಈಕ್ವಲ್ ಟು ಎಷ್ಟು? 9/2. ಇಲ್ಲಿ ಪ್ಲಸ್ 30x ಮೈನಸ್ 30x ಪ್ಲಸ್ 30x ಕ್ಯಾನ್ಸಲ್ ಆಯಿತು, ಏನು ಉಳಿಲ್ಲ. 450 ಇದೊಂದು ಪ್ಲಸ್ 450 ಎಷ್ಟಾಯಿತು? 900 ಆಯಿತು. ಈಸ್ ಈಕ್ವಲ್ ಟು ಇಲ್ಲಿ ಎಷ್ಟದ? ಡಿವೈಡೆಡ್ ಬೈ 15 ಸ್ಕ್ವೇರ್. 15 ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ? 225. 225 ಮೈನಸ್ ಎಕ್ಸ್ ಸ್ಕ್ವಯರ್. ಹೌದಾ? ಈಸ್ ಈಕ್ವಲ್ ಟು ಎಷ್ಟದ ಮುಂದೆ? 9/2. ಈಗ ನೋಡ್ರಿ, ಈ 225 ಮೈನಸ್ ಎಕ್ಸ್ ಸ್ಕ್ವೇರ್ ಅಲ್ಲ, ಇದು ಕಂಪ್ಲೀಟ್ ಹೋಗಿ ಇದಕ್ಕೆ 9ಕ್ಕೆ ಗುಣಾಕಾರ ಆಗುತ್ತೆ. ಇದು ಏನಾಗುತ್ತೆ? ಇಂಟು ನೋಡ್ರಿ, ವ್ಯತ್ಕೃಮ ಅಂದರೆ ಓರೆ ಗುಣಾಕಾರ. ಇದಕ್ಕಿದು ಗುಣಾಕಾರ, ಇದಕ್ಕಿದು ಗುಣಾಕಾರ ಆಗುತ್ತೆ. ಹೌದಾ? ಈಗ 900 × 2 ಕಾಣ್ತಿದ್ನ? ಎಸ್. 900 × 2 ಆಯ್ತು. 9 18 1800 ಆಯಿತು. ಈಸ್ ಈಕ್ವಲ್ ಟು 9. ಇದು ಗುಣಾಕಾರ ಆಗುತ್ತೆ. 225 ಮೈನಸ್ ಎಕ್ಸ್ ಸ್ಕ್ವಯರ್ ಆಯ್ತಾ? ಎಸ್. ಈಗ ಮತ್ತೆ 1800ಕ್ಕೆ 1800 ಈಸ್ ಈಕ್ವಲ್ ಟು 9 × 225 ಎಷ್ಟಾಗ್ತದೆ ನೋಡ್ರಿ? 9 × 45 5 ಕೈಲೆ ಬಂತು 4. 9 × 18 4 22 ಕೈಲೆ ಬಂತು 2. 9 × 18 2 20 ಆಯಿತು. ಮೈನಸ್ 9 × x ಸ್ಕ್ವೇರ್ 9x ಸ್ಕ್ವೇರ್ ಆಯಿತು. ಕ್ಲಿಯರ್ ಇದು? ಎಸ್. ಈಗ ನಮಗೆ ಬೇಕಾಗಿರೋದು ಎಕ್ಸ್ ಸ್ಕ್ವೇರ್, 9x ಸ್ಕ್ವೇರ್. ಈ 9x ಸ್ಕ್ವೇರ್ನ ಈಸ್ ಈಕ್ವಲ್ ಟು ಈ ಕಡೆ ತರೋಣ. ಹೌದಾ? 9x ಸ್ಕ್ವೇರ್ನ ಈಸ್ ಈಕ್ವಲ್ ಟು ಈ ಕಡೆ ತಂದಿವಿ. 9x ಸ್ಕ್ವೇರ್ ಈಸ್ ಈಕ್ವಲ್ ಟು 9x ಸ್ಕ್ವೇರ್ನ ಈ ಕಡೆ ತಂದಿವಿ. ಮೈನಸ್ ಇದ್ದಿದ್ದು ಪ್ಲಸ್ ಆಯಿತು. ಈಗ ಈಸ್ ಈಕ್ವಲ್ ಟು ಮುಂದೆ ಏನೈತೆ? 2025. 2025 ಏನು ಚೇಂಜಸ್ ಇಲ್ಲ. ಈಗ ನೋಡ್ರಿ, 1800 ಈಸ್ ಈಕ್ವಲ್ ಟು ಈ ಕಡೆ ಐತಿ. ಈ ಕಡೆ ಹೋದ್ರೆ ಏನಾಗುತ್ತೆ? ಪ್ಲಸ್ ಮೈನಸ್, ಇಲ್ಲಿ ಪ್ಲಸ್ ಅದ, ಈ ಕಡೆ ಬಂದ್ರೆ ಏನಾಯ್ತು? ಮೈನಸ್ 1800 ಆಯಿತು. ಕ್ಲಿಯರ್ ಆಯ್ತಾ ಇದು? ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದನಾ? ಎಸ್. ಈಗ ನಮಗೆ ಬೇಕಾಗಿರೋದು ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ 9 ಬಿಟ್ಟಿದ್ದೀನಿ, ಇಲ್ಲಿ ಬರ್ತೀಗ ಅದು. ಈ 2025ರಲ್ಲಿ 1800 ಮೈನಸ್ ಮಾಡಿದ್ರೆ 225 ಉಳಿತು. ಈ 9 ಇಲ್ಲಿ ಗುಣಾಕಾರದೆ, ಈ ಕಡೆ ಬಂದರೆ ಭಾಗಾಕಾರ ಆಯಿತು. ಕ್ಲಿಯರ್ ಆಯ್ತಾ? ಎಸ್. ಈಗ 9 ಮುಗಿಲಿ. 9 1 9 9 2 18 4 ಉಳಿಯುತ್ತೆ, 45 ಆಗುತ್ತೆ. 9 5 45 ನೋಡ್ರಿ. ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು 25 ಆದರೆ ಎಕ್ಸ್ ಇಸ್ ಈಕ್ವಲ್ ಟು 25 ಯಾವುದರ ವರ್ಗಮೂಲ? 5ರ ವರ್ಗಮೂಲ. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು 5 ಆದರೆ ಇಲ್ಲಿ ಸ್ಪೀಡ್ ಆಫ್ ಸ್ಟ್ರೀಮ್ ಇಸ್ ಈಕ್ವಲ್ ಟು 5 km/h ಇಸ್ ರೈಟ್ ಆನ್ಸರ್. ನೋಡ್ರಿ, ಸ್ವಲ್ಪ ದೊಡ್ಡದಾಗಿದೆ, ಬಟ್ ಮಾಡ್ತಕ್ಕಂಥದ್ದು ನಿಮಗೆ ಗೊತ್ತಾಗಬೇಕು ಇದನ್ನ. ಹೌದಾ? ನಿಮಗೆ ಈಗ ಒಂದು ಪ್ರಾಕ್ಟೀಸ್ ಇರೋದ್ರಿಂದ ಇದನ್ನ ನಾನು ತಿಳಿಸ್ತಾ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಬೇರೆ ಲೆವೆಲಲ್ಲಿ ಹೇಳ್ತೀನಿ. ಇದನ್ನ ಮಾಡ್ತಕ್ಕಂಥದ್ದು ಗೊತ್ತಿರಬೇಕು. ಹೌದಾ? ಇದು ಒಂದು ಟ್ರಿಕ್ ಗೊತ್ತಿರಬೇಕು. ಇವೆರಡೂ ಕೂಡಿಸಿದ್ರೆ 9/2 ಆಗುತ್ತೆ ಅಂತ ಹೇಳಿದ್ವಿ. ಇದು ಮಾಡಿಬಿಟ್ರೆ ಈಸಿಯಾಗಿ ನೀವು ಲಸ ಪ್ರಕಾರ ಮಾಡಿಬಿಟ್ರೆ ನಿಮಗೆ ಅತಿ ಈಸಿಯಾಗಿ ಲೆಕ್ಕ ಸಿಕ್ಬಿಡುತ್ತೆ. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ 5. 2 ಸಂಖ್ಯೆಗಳ ಸಂಕಲನವು 25 ಆಗಿದ್ದು ಅವುಗಳ ನಡುವಿನ ವ್ಯತ್ಯಾಸ 13 ಆಗಿದೆ. ಹಾಗಾದ್ರೆ ಆ ಸಂಖ್ಯೆಗಳ ಗುಣಾಕಾರ ಸಂಖ್ಯೆ ಎಷ್ಟಾಗುತ್ತೆ? ನೋಡ್ರಿ, ಇಲ್ಲಿ ಯಾವ ಸಂಖ್ಯೆ ಅಂತಾನೂ ಗೊತ್ತಿಲ್ಲ. ಒಂದು ಹೇಳಿದರೆ ಆ 2 ಸಂಖ್ಯೆಗಳ ಸಂಕಲನ 25 ಅಂದ್ರೆ ಎಕ್ಸ್ ಅಂತಕ್ಕಂಥ ಒಂದು ಸಂಖ್ಯೆ ಮತ್ತು ವಾಯ್ ಅಂತಕ್ಕಂಥ ಒಂದು ಸಂಖ್ಯೆ, ಇವೆರಡೂ ಸಂಖ್ಯೆಯನ್ನು ಕೂಡಿಸಿದ್ರೆ 25 ಆಗುತ್ತೆ. ಆಮೇಲೆ ಹೇಳಿದರೆ ಮೈನಸ್ ಮಾಡಿದ್ರೆ 13 ಆಗುತ್ತೆ. ಆ 2 ಸಂಖ್ಯೆಗಳನ್ನು ಮೈನಸ್ ಮಾಡಿದರೆ 13 ಆಗುತ್ತೆ. ಹೌದಾ? ಒಂದು ಸಂಖ್ಯೆ 2 ಸಂಖ್ಯೆ ಕೂಡಿಸಿದ್ವಿ 25 ಆಯಿತು. ಅವೇ ಸಂಖ್ಯೆಗಳನ್ನು ಮೈನಸ್ ಮಾಡಿದ್ರೆ 13 ಆಗುತ್ತೆ. ಇಲ್ಲಿ ಆ ಸಂಖ್ಯೆಗಳು ಯಾವುವು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಹೆಂಗ ಗೊತ್ತಾಗುತ್ತೆ ನೋಡ್ರಿ.
ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಯಿತು. ಪ್ಲಸ್ ಎಕ್ಸ್ ಒಂದು ಎಕ್ಸ್ ಮತ್ತು ಇದೊಂದು ಎಕ್ಸು 2 ಎಕ್ಸು ಇಸ್ ಈಕ್ವಲ್ ಟು 25 1 13 ಎಷ್ಟಾಗುತ್ತೆ 38 ಆಯಿತು. ಎಕ್ಸ್ ಇಸ್ ಈಕ್ವಲ್ 2x ಇಸ್ ಈಕ್ವಲ್ ಟು 38 ಆದರೆ ಎಕ್ಸ್ ಇಸ್ ಈಕ್ವಲ್ ಟು 38 ಡಿವೈಡೆಡ್ ಬೈ 2 2 1 2 9 2 19 ಏನು ನೋಡ್ರಿ ಎಕ್ಸ್ ಇಸ್ ಈಕ್ವಲ್ ಟು 19 ಆಯಿತು. ಎಕ್ಸ್ ಅಂತಕ್ಕಂಥದ್ದು 19 ಆಯಿತು. ಈಗ ಇವೆರಡು ಕೂಡಿಸಿದ್ರೆ 25 ಅಂತಂದರೆ ಇದು 19 ಆದರೆ ಇದು ಎಷ್ಟಿರುತ್ತೆ 6 ಇರುತ್ತೆ. ಹೌದು ತಾನೆ 6 ಇರುತ್ತೆ. ಈಗ 19 6 ಎಷ್ಟಾಗುತ್ತೆ 25 ಆಗುತ್ತೆ. 19ರಲ್ಲಿ 6 ಹೋದ್ರೆ 13 ಆಗುತ್ತೆ. ಈ ಕ್ವಶನ್ ಕೇಳಿದ್ದೇನು ಎಕ್ಸ್ ವೈ ಇಸ್ ಈಕ್ವಲ್ ಟು ಎಷ್ಟು, ಎಕ್ಸ್ ವೈ ಇಸ್ ಈಕ್ವಲ್ ಟು ಎಷ್ಟು ಕ್ಲಿಯರ್. ಹಾಗಾದ್ರೆ ಎಕ್ಸ್ ವೈ ಇಸ್ ಈಕ್ವಲ್ ಅಂದರೆ 19 ಇಂಟು 6 ಎಷ್ಟಾಗುತ್ತೆ 6 9 54 4 ಕೈಲ ಬಂತು 5 6 1 6 1 5 11 114 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಯಿತು ನೋಡ್ರಿ. ಆ ಎರಡು ಸಂಖ್ಯೆಗಳ ಗುಣಾಕಾರ ಮಾಡಿದಾಗ ಎಷ್ಟಾಗುತ್ತೆ 114 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಕ್ಲಿಯರ್. ಎಸ್. ನೆಕ್ಸ್ಟ್ ಕ್ವಶನ್ 6. ನೀವು ಸರತಿ ಸಾಲಿನಲ್ಲಿ ಒಂದು ತುದಿಯಿಂದ 9ನೇವನಾಗಿದ್ದು ಮತ್ತೊಂದು ತುದಿಯಿಂದ 11ನೇ ವ್ಯಕ್ತಿ ಆಗಿದ್ದರೆ ಸರತಿ ಸಾಲಿನಲ್ಲಿರುವ ಒಟ್ಟು ಜನರ ಸಂಖ್ಯೆ ಎಷ್ಟು ನೋಡ್ರಿ. ಒಂದು ಕಡೆಯಿಂದ ಈ ಕಡೆಯಿಂದ ಹೋದಾಗ ಆ ವ್ಯಕ್ತಿ ಎಷ್ಟನೇದಿರ್ತಂತೆ 9ನೇದನಿರ್ತಾನಂತೆ. ಇಲ್ಲಿದ್ದಾನೆ ಆ ವ್ಯಕ್ತಿ. ಈ ಕಡೆಯಿಂದ ಹೋದಾಗ ಎಷ್ಟನೇದವನು 9ನೇದವನು ಈ ಕಡೆಯಿಂದ ಬಂದಾಗ. ಅದೇ ಈ ಕಡೆಯಿಂದ ಲೆಕ್ಕ ಹಾಕಿದಾಗ ಆ ವ್ಯಕ್ತಿ ಎಷ್ಟನೇದವನಿದಾನಂತೆ 11ನೇವನಿದ್ದಾನೆ. ಈ ಕಡೆಯಿಂದ ಲೆಕ್ಕ ಹಾಕಿದಾಗ ಎಷ್ಟಿದೆ 11ನೇವನಿದ್ದಾನೆ. ಹಾಗಾದ್ರೆ ಆ ಸರತಿ ಸಾಲಿ ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ಜನರ ಸಂಖ್ಯೆ ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ. ಏನ್ ಮಾಡಬೇಕು ಸಿಂಪಲ್ ಆಗಿ ಇವೆರಡನ್ನ ಕೂಡಿಸ್ಕೊಂಡ್ಬಿಡ್ಬೇಕು. 11 + 9 ಇವೆರಡನ್ನ ಕೂಡಿಸ್ಕೊಳ್ಬೇಕು. ಕೂಡಿಸ್ಕೊಂಡಾಗ ಎಷ್ಟಾಗುತ್ತೆ 20 ಆಗುತ್ತೆ. 20 ಆ ಜನರ ಸಂಖ್ಯೆ ಅಲ್ಲ. ಯಾಕೆ ಅಲ್ಲ ಅಂತಂದ್ರೆ ಈ ವ್ಯಕ್ತಿನ ಈ ಕಡೆಯಿಂದ ಕೂಡಿಸ್ಕೊಂಡಾಗ 9 ಅಂತೇಳಿ ಕೌಂಟ್ ಮಾಡಿರ್ತೀವಿ. ಈ ಕಡೆಯಿಂದ ಬಂದಾಗ ಕೂಡ 11 ಅಂತೇಳಿ ಅದೇ ವ್ಯಕ್ತಿನ ನಾವು ಎಣಿಕೆಗೆ ತೆಗೆದುಕೊಂಡಿರ್ತೀವಿ. ಕೌಂಟಿಂಗ್ ಬಂದಿರುತ್ತೆ. ಇಲ್ಲೇ 2 ಸಾರಿ ಕೌಂಟ್ ಆಗಿರೋದ್ರಿಂದ ಆ ಒಬ್ಬ ವ್ಯಕ್ತಿನ 2 ಸಾರಿ ಕೌಂಟ್ ಆಗಿರೋದ್ರಿಂದ ಒಂದನ್ನ ಮೈನಸ್ ಮಾಡ್ತೀವಿ. ಹಾಗಾದ್ರೆ ಎಷ್ಟು ಉಳಿತು 19 ಜನರು. ಆ ಒಂದು ಸರತಿಯಲ್ಲಿರ್ತಕ್ಕಂಥ ಜನರ ಸಂಖ್ಯೆ ಎಷ್ಟಾಗುತ್ತೆ 19 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಕ್ಲಿಯರ್. ಎಸ್. ಅರ್ಥ ಆಗ್ತಾ ಇದ್ದಾವಾ? ಎಸ್. ಮುಂದಿನ ಕ್ವಶನ್ ಕೂಡ ಕ್ವಶನ್ ನಂಬರ್ 7. ABST PQ ರವರು ಒಂದು ಸಾಲಿನಲ್ಲಿ ಕುಳಿತಿದ್ದಾರೆ. P ಮತ್ತು Q ರವರು ಮಧ್ಯದಲ್ಲಿದ್ದರೆ ಎ ಮತ್ತು ಟಿ ಕೊನೆಯಲ್ಲಿ ಕುಳಿತಿದ್ದು ಬಿಯು ಎನ ಬಲಭಾಗಕ್ಕೆ ಕುಳಿತಿದ್ದಾನೆ. ಎನ ಬಲಕ್ಕೆ ಯಾರಿದಾರಂತೆ ಬಿ ಇದಾರಂತೆ. ಟಿನ ಎಡಭಾಗದಲ್ಲಿ ಯಾರಿದ್ದಾರೆ ನೋಡ್ರಿ. 6 ಜನ ಇದ್ದಾರೆ. ABST PQ. ಇವರು ಉತ್ತರದ ಕಡೆಗೆ ಮುಖ ಮಾಡಿರ್ತಾರೆ. ಯಾವಾಗಲೂ ನಾವು ಲೆಕ್ಕ ಆಗ್ತಕ್ಕಂಥದ್ದು ಉತ್ತರದ ಕಡೆಗೆ ಮುಖ ಮಾಡಿ ಕುಂತ್ಕೊಂಡಿರ್ತಾರೆ ಅಂತ ಅನ್ಕೊಳ್ಬೇಕು. ಹೌದಾ? ಮೇಲ್ಮುಖವಾಗಿ 1 ವ್ಯಕ್ತಿ 2 ವ್ಯಕ್ತಿ 3 ವ್ಯಕ್ತಿ 4 ವ್ಯಕ್ತಿ 5 ವ್ಯಕ್ತಿ 6 ವ್ಯಕ್ತಿ ಇದ್ದಾರೆ. P ಮತ್ತು Q ಮಧ್ಯದಲ್ಲಿದ್ದಾರೆ. ಮಧ್ಯದಲ್ಲಿ ಅಂತಂದ್ರೆ P ಮತ್ತು Q ಮಧ್ಯದಲ್ಲಿ ಇದ್ದಾರೆ ನೋಡ್ರಿ. ಇವರಿಬ್ಬರು ಪ್ಲೇಸ್ ಫಿಕ್ಸು ಮಧ್ಯದಲ್ಲಿ ಇದ್ದಾರೆ. ಅಂದ್ರೆ P ಈ ಕಡೆ ಕುಂತಿರ್ಬೋದು, ಈ ಕಡೆ ಕುಂತಿರ್ಬೋದು. Q ಈ ಕಡೆ ಆದ್ರೆ ಕುಂತಿರ್ಬೋದು, ಈ ಕಡೆ ಆದ್ರೆ ಕುಂತಿರ್ಬೋದು. ಇವರಿಬ್ಬರಲ್ಲಿ ಇಂಟರ್ಚೇಂಜ್ ಅಷ್ಟೇ. ಇವರಿಬ್ಬರು ಮಾತ್ರ ಮಿಡಲ್ ಅಲ್ಲಿ ಇದ್ದಾರೆ. ಕ್ಲಿಯರಾ ಇದು? ಎಸ್. ನೆಕ್ಸ್ಟ್ ನೋಡ್ರಿ, ಎ ಮತ್ತು ಟಿ ಕೊನೆಯಲ್ಲಿ ಕುಳಿತಿದ್ದಾರೆ ನೋಡ್ರಿ. ಇಲ್ಲಿ ಬಂತು ನೋಡ್ರಿ. ಎ ಇಲ್ಲಿ ಕುಂತ್ಕೊಂಡ್ರೆ ಟಿ ಇಲ್ಲಿ ಕುತ್ಕೊಳ್ಬಹುದು, ಅಥವಾ ಎ ಇಲ್ಲಿ ಕುತ್ಕೊಂಡ್ರೆ ಟಿ ಇಲ್ಲಿ ಕುತ್ಕೊಳ್ಬಹುದು. 2 ಸಾಧ್ಯತೆಗಳಿದಾವೆ. ಒಟ್ಟಿನಲ್ಲಿ ಕೊನೆಯಲ್ಲಿ ಕುಳಿತಿದ್ರು ಎ ಮತ್ತು ಟಿ ಕೊನೆಯಲ್ಲಿ, ಎ ಮತ್ತು ಟಿ ಕೊನೆಯಲ್ಲಿ 2 ಸಾಧ್ಯತೆಗಳಿದಾವೆ. ಇದಕ್ಕೂ ಕೂಡ 2 ಸಾಧ್ಯತೆಗಳು, ಬಟ್ 2 ಇರ್ತಕ್ಕಂಥ ಮಿಡಲ್ ಅಲ್ಲಿ ಇದ್ದಾರೆ ಅವರು. ಎಸ್. ನೆಕ್ಸ್ಟ್ ಬರ್ತೀನಿ ಈಗ. ಬಿ ಯು ಎನ ಬಲಭಾಗಕ್ಕೆ. ಎಸ್. ಇಲ್ಲಿ ಎ ಕೂತ್ಕೊಂಡ್ರೆ ನಾವು ಈ ಕಡೆ ಮುಖ ಮಾಡಿ ಕೂತ್ಕೊಂಡಿದ್ವಿ. ಬಲ ಯಾವ ಕಡೆ ಆಗುತ್ತೆ? ಈ ಕಡೆ ಆಗುತ್ತೆ. ಈ ಕಡೆ ಪ್ಲೇಸ್ ಇದೇನು? ಏನ ಬಲಕ್ಕೆ ಸ್ಪೇಸ್ ಇದೇನು? ಏನ ಬಲಕ್ಕೆ ಸ್ಪೇಸ್ ಇಲ್ಲ. ಹಾಗಾದ್ರೆ ಇದು ಅಲ್ಲ. ಇಲ್ಲಿ ಕೂತ್ಕೊಂಡು ನೋಡ್ರಿ, ಏನ ಬಲಕ್ಕೆ ಇಲ್ಲೊಂದು ಸ್ಪೇಸ್ ಇದೆಲ್ಲ. ಹಾಗಾದ್ರೆ ಬಿ ಇಲ್ಲಿ ಕುಳಿತುಕೊಂಡಿದ್ದಾನೆ. ಹಾಗಾದ್ರೆ ಇದು ಕೆಳಗಡೆ ಬರ್ತಕ್ಕಂಥದ್ದು ಅಲ್ಲ. ಇದು ಕರೆಕ್ಟ್ ಆಗಿರ್ತಕ್ಕಂಥ ವೇ. 2 ಸಾಧ್ಯತೆಗಳಲ್ಲಿ ಈ ಸಾಧ್ಯತೆ ಕರೆಕ್ಟ್ ಆಗಿ ಜೋಡಣೆ ಆಗುತ್ತೆ. ಈಗೇನಾಯ್ತು? ಬಿ ಯು ಎನ ಬಲಭಾಗಕ್ಕೆ ಕುಳಿತುಕೊಂಡಿದ್ದಾನೆ. ಒಟ್ಟು ಎಷ್ಟು ಜನರು? 6 ಜನರು. ಅದರಲ್ಲಿ 1 2 3 4 5 ಜನ. ಇನ್ನೊಬ್ರು ಉಳಿದಿರ್ತಕ್ಕಂಥ ಎಸ್ ನ ಸ್ಥಾನ ಇಲ್ಲಿ ಬಂತು. ಕ್ವಶನ್ ನೋಡ್ರಿ. ಈಗ ಟಿನ ಎಡಭಾಗದಲ್ಲಿ ಯಾರಿದ್ದಾರೆ? ಈ ಕಡೆ ಮುಖ ಮಾಡಿ ಕುಳಿತುಕೊಂಡಿದ್ದಾರೆ ಅಂತ ಹೇಳಿದ್ವಲ್ಲ ನಾವು. ಹಾಗಾದ್ರೆ ಟಿ ಇಲ್ಲಿ ಕುಂತ್ರೆ ಅವನ ಎಡಭಾಗದಲ್ಲಿ ಯಾರಿದ್ದಾರೆ? ಎಸ್ ಇದ್ದಾರೆ. ದ ರೈಟ್ ಆನ್ಸರ್ ಎಸ್ ಕರೆಕ್ಟ್ ಆಗಿರ್ತಕ್ಕಂಥದ್ದು ಆಗುತ್ತೆ. ಕ್ಲಿಯರ್? ಎಸ್.
ಅರ್ಥ ಆಗ್ತಾ? ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 8. ಲೈಫ್ ಎಂಬ ಪದವನ್ನ MMKKIII ಎಂದು ಸಂಕೇತಿಸಿದರೆ ಎಂಬುದರ ಅಂದ್ರೆ ರೈಸ್ ಎಂಬುದರ ಸಂಕೇತ ಏನು ನೋಡ್ರಿ. LIFE. ಇಲ್ಲಿ 4 ಲೆಟರ್ಗಳಿದಾವೆ, ಇಲ್ಲಿ 8 ಲೆಟರ್ಗಳು ಇರೋದ್ರಿಂದ ಇವೆರಡು ಒಂದು ಲೆಟರ್ಗೆ, ಇದು ಒಂದು ಇದು ಲೆಟರ್ಗೆ, ಇವೆರಡು ಈ ಲೆಟರ್ಗೆ, ಇವೆರಡು ಈ ಲೆಟರ್ಗೆ ಸಂಬಂಧ ಇದ್ದಾವೆ. ಬಟ್ ಇದು ನೋಡ್ರಿ, ಎಲ್ಲನ ಹಿಂದಿನ ಅಕ್ಷರ ಮುಂದಿನ ಅಕ್ಷರಗಳು ಅಲ್ಲ, ಇವು ಎರಡು ಸೇಮ್ ಇದಾವೆ. ಇದು ಐನ ಹಿಂದಿನ ಅಕ್ಷರ ಮುಂದಿನ ಅಕ್ಷರಗಳು ಅಲ್ಲ, ಎರಡು ಕೂಡ ಸೇಮ್ ಇದಾವೆ ಅಂದಮೇಲೆ ಇದಕ್ಕೆ ಯಾವುದೇ ರೀತಿಯಿಂದ ಎಲ್ಲಿಗೆ ಎಮ್ ಸಂಬಂಧದ, ಐಗೆ ಕೆ ಸಂಬಂಧದ, ಅದನ್ನ ರಿಪೀಟ್ ಮಾಡಿದ್ರೆ ಎರಡೆರಡು ಬರ್ದಿದ್ದಾರೆ ಅಷ್ಟೇ. ಬಟ್ ಹಾಗಾದ್ರೆ ಯಾವ ರೀತಿ ಸಂಬಂಧ ಅದಾವೆ ಎಲ್ಲಿಗೆ ಮತ್ತು ಎಮ್ಗೆ ನೋಡ್ಕೊಳ್ಬೇಕು. ಐಗೆ ಮತ್ತು ಕೆಗೆ ಯಾವ ರೀತಿ ಸಂಬಂಧ ಅದಾವೆ, ಎಫ್ಗೆ ಮತ್ತು ಐಗೆ, ಇಗೆ ಮತ್ತು ಐಗೆ. ನೋಡ್ರಿ, ಎಲ್ಗೆ ಮತ್ತು ಎಮ್ಗೆ IJKLM ಎಲ್ಲ ಆದ ತಕ್ಷಣನೇ ಎಮ್ ಇದೆ. ಇಲ್ಲಿ ಯಾವುದೇ ಗ್ಯಾಪ್ ಇಲ್ಲ, ಅಂದ್ರೆ ಒಂದನೇ ಲೆಟರ್ ಎಲ್ಲ ಆದ ತಕ್ಷಣ ಮುಂದೆ ಬರ್ತಕ್ಕಂಥ ಒಂದನೇ ಲೆಟರ್ ಇದೆ. ನೆಕ್ಸ್ಟ್ ಐ ಇಂದ ಕೆಗೆ IJK ಎರಡನೇ ಲೆಟರ್ ಇದೆ. ನೋಡ್ರಿ, ಕೆ ಎಷ್ಟನೇ ಲೆಟರ್ ಇದೆ, ಎರಡನೇ ಲೆಟರ್ ಅದ. ಒಂದನೇ ಲೆಟರ್ ಎರಡನೇ ಲೆಟರ್ ಅಲ್ಲಿ ಮೂರನೇ ಲೆಟರ್ ಇರಬೇಕು. ಈ ಎಫ್ ಇದೆ, ಎಫ್ ಆದ್ಮೇಲೆ GHI ನೋಡ್ರಿ, ಮೂರನೇ ಲೆಟರ್ ಬಂತ ಐ. ಈದಿಂದ 4ನೇ ಲೆಟರ್ ಐ ಆಗಬೇಕು. ಈದಿಂದ ಇ ಆದ್ಮೇಲೆ FGHI ನೋಡ್ರಿ, ಪ್ಲಸ್ 4ನೇ ಲೆಟರ್ ಇಲ್ಲಿ ಕರೆಕ್ಟ್ ಆಯ್ತು. ಹಾಗಾದ್ರೆ ಅವುಗಳ ಮುಂದೆ 1 2 3 4 ಸ್ಥಾನಗಳನ್ನ ಬರಿಬೇಕು. ಅವು ರಿಪೀಟ್ ಮಾಡ್ಕೊಳ್ಬೇಕು, ಅಂದ್ರೆ ಅದೇ ಸೇಮ್ ಸಂಖ್ಯೆನ ಬರಿಬೇಕು ಅಷ್ಟೇ ಇಲ್ಲಿರ್ತಕ್ಕಂಥ ಸಂಕೇತ. ಇಲ್ಲಿ ಆರ್ ಇದೆ, ಆರ್ ಆದ ನಂತರ ಮುಂದೆ ಬರ್ತಕ್ಕಂಥದ್ದು ಎಸ್. ಆ ಎಸ್ ಅನ್ನ 2 ಸಾರಿ ಬರಬೇಕು. ಆರ್ ಆದ ನಂತರ ಎಸ್. ಐ ಆದ್ಮೇಲೆ ಎರಡನೇ ಸ್ಥಾನ ಕೆ ನೋಡ್ರಿ, ಎರಡನೇ ಸ್ಥಾನ ಕೆ ಇದು ಸಿಂಪಲ್ ಕೆ ಇದು 2 ಸ್ಥಾನ. ಇಲ್ಲಿ ಎಸ್ ಆದ ನಂತರ 3 ಸ್ಥಾನಗಳು ಬರಬೇಕು. PQR STUV ನೋಡ್ರಿ, ವಿ ಅಂತಕ್ಕಂಥವು 2 ಸ್ಥಾನದಲ್ಲಿ ಬರಬೇಕು. ಆಮೇಲೆ ಈ 4 ಸ್ಥಾನ ತಾನೆ, 4 ಸ್ಥಾನ, ಇದು 4 ಸ್ಥಾನ ಏನಂತವೆ, ಐ ಮತ್ತು ಐ ಆಗುತ್ತೆ. ಹಾಗಾದ್ರೆ ದ ರೈಟ್ ಆನ್ಸರ್ SSKKVVII ಈಸ್ ರೈಟ್ ಆನ್ಸರ್. ಆಯ್ಕೆ ಎಲ್ಲಿದೆ ಅನ್ನೋದು SSKKVVII ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 9. ಒಂದು ನದಿಯು ಪಶ್ಚಿಮದಿಂದ ಪೂರ್ವಕ್ಕೆ ಹರಿಯುತ್ತದೆ. ಅದು ಹರಿಯುವಾಗ ಎಡಕ್ಕೆ ತಿರುಗುವ ವೇಳೆಯಲ್ಲಿ ದಿಬ್ಬವೊಂದರನ್ನ ಅರೆ ವೃತ್ತಾಕಾರವಾಗಿ ಸುತ್ತಿ ಮತ್ತೆ ಎಡಕ್ಕೆ ತಿರುವು ತೆಗೆದುಕೊಂಡು ನೇರವಾಗಿ ಹರಿಯುತ್ತದೆ. ಹಾಗಾದ್ರೆ ಕೊನೆಯದಾಗಿ ನದಿಯು ಯಾವ ದಿಕ್ಕಿಗೆ ಹರಿಯುತ್ತದೆ? ನೋಡ್ರಿ, ಡೈರೆಕ್ಷನ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್. ಯಾವ ರೀತಿ ಕೇಳಿದ್ದಾರೆ, ನದಿ ಪಶ್ಚಿಮದಿಂದ ಪೂರ್ವದ ಕಡೆಗೆ ಹರಿತಾ ಇದೆ. ಮೊದಲನೇ ಸೆಂಟೆನ್ಸ್ ಅಲ್ಲಿ ಹೇಳಿದ್ದಾರೆ ಪಶ್ಚಿಮದಿಂದ ಪೂರ್ವದ ಕಡೆಗೆ. ಇದು ಪಶ್ಚಿಮ, ಈ ಕಡೆ ಪೂರ್ವದ ಕಡೆ ಹರಿತಾ ಇದೆ. ನೋಡ್ರಿ, ಈ ಕಡೆ ಹಿಂಗೆ ಹರಿತಾ ಇದೆ. ಈ ಕಡೆಯಿಂದ ಹರಿಯುವಾಗ ಏನಂತಿದ್ರೆ, ಎಡಕ್ಕೆ ತಿರುಗುವ ವೇಳೆಯಲ್ಲಿ ದಿಬ್ಬವೊಂದನ್ನ ಅರೆ ವೃತ್ತಾಕಾರವಾಗಿ ಸುತ್ತಿ. ನೋಡ್ರಿ, ಹಿಂಗೆ ಟರ್ನ್ ಆಗ್ಬೇಕಾದ್ರೆ, ಎಡಕ್ಕೆ ಟರ್ನ್ ಆಗ್ಬೇಕಾದ್ರೆ ಇಲ್ಲೊಂದು ದಿಬ್ಬ ಇದೆ, ಇಲ್ಲೊಂದು ದಿಬ್ಬ ಇದೆ. ಆ ದಿಬ್ಬವೊಂದನ್ನ ಅರೆ ವೃತ್ತಾಕಾರವಾಗಿ ಸುತ್ತಿ. ನೋಡ್ರಿ, ಅಂದ್ರೆ ಹಾಫ್ ಸರ್ಕಲ್ ಅರೆ ವೃತ್ತಾಕಾರವಾಗಿ ಸುತ್ತಿ ಹಿಂಗ ಅರಿತಾ ಇದೆ. ಹೌದಾ? ಸುತ್ತಿ ಹಿಂಗ ಅರಿತಾ ಇದೆ. ಅರಿತಾ ಇರುತ್ತೆ ಏನಾಗುತ್ತೆ, ಮುಂದೆ ಹೋಗಿ ಮತ್ತೆ ಹೇಳಿದರೆ ಮತ್ತೆ ಅರೆ ವೃತ್ತಾಕಾರವಾಗಿ ಸುತ್ತಿ ಮತ್ತೆ ಎಡ ತಿರುವು ತೆಗೆದುಕೊಂಡು ನೇರವಾಗಿ ಹರಿಯುತ್ತದೆ. ಈ ಕಡೆ ಹಿಂಗೆ ಬರ್ತಾ ಇದೆ. ನೋಡ್ರಿ, ಇಲ್ಲೊಂದು ದಿಬ್ಬ ಅದ, ಈ ಪಶ್ಚಿಮದಿಂದ ಪೂರ್ವದ ಕಡೆ ಹೋಗ್ತಾ ಇದೆ. ಇಲ್ಲೊಂದು ದಿಬ್ಬ ಅದ, ಅದನ್ನ ಅರೆ ವೃತ್ತಾಕಾರವಾಗಿ ಎಡಕ್ಕೆ ಟರ್ನ್ ಆಗುತ್ತೆ, ಮತ್ತೆ ಹರಿಯುತ್ತೆ. ಇಲ್ಲಿಂದ ಎಡ ಟರ್ನ್ ಆಗುತ್ತೆ. ಎಡಕ್ಕೆ ಟರ್ನ್ ಆಗಿ ಅಂದ್ರೆ ಎಡಕ್ಕೆ ಯಾವುದೇ, ಇದು ರೈಟ್ ಇರುತ್ತೆ, ಇದು ಲೆಫ್ಟ್ ಇರುತ್ತೆ. ಈ ಕಡೆ ಹಿಂಗ ಎಡಕ್ಕೆ ಟರ್ನ್ ಆಗಿ ನೇರವಾಗಿ ಹರಿಯುತ್ತೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಈಗ ಆ ನದಿ ಯಾವ ದಿಕ್ಕಿಗೆ ಹರಿತಾ ಇದೆ? ಕೆಳಗಡೆ ಬರ್ತಕ್ಕಂಥದ್ದು ಯಾವುದು? ದಕ್ಷಿಣ ದಿಕ್ಕಿನ ಕಡೆಗೆ ಹರಿತಾ ಇದೆ. ದ ರೈಟ್ ಆನ್ಸರ್ ದಕ್ಷಿಣ ದಿಕ್ಕಿನ ಕಡೆಗೆ ಪ್ರೆಸೆಂಟು ಆ ನದಿಯು ಹರಿತಾ ಇದೆ. ನೋಡ್ರಿ, ಈ ರೀತಿಯಾಗಿ ನಾವು ಅವುಗಳನ್ನು ತಿಳ್ಕೊಳ್ಬೇಕು. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ ಮತ್ತು ಕೊನೆಯ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 10. ಏನು ಡಿಯ ಸಹೋದರನಾಗಿದ್ದಾನೆ. ಡಿನು ಬಿಯ ತಂದೆಯಾಗಿದ್ದಾನೆ. ಬಿ ಮತ್ತು ಸಿ ರವರು ಸಹೋದರಿಯರಾಗಿದ್ದಾರೆ. ಹಾಗಾದ್ರೆ ಏನು ಸಿಗೆ ಹೇಗೆ ಸಂಬಂಧಿ? ಸಿಗೆ ಏನಾಗಬೇಕು? ಎ. ನೋಡ್ರಿ, ಏನು ಡಿಯ ಸಹೋದರ. ನೋಡ್ರಿ, ಏನು ಡಿಯ
ಡಿ ತಾನೆ. ಎಸ್, ಎ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಇವನು ಯಾರ ಸಹೋದರ? ಡಿ ನ ಸಹೋದರ. ನಾನಿಂಗ ಚೌಕ ಹಾಕ್ತೀನಿ. ಏನು ಡಿ ನ ಸಹೋದರ. ಇದು ಮೊದಲನೇ ವಾಕ್ಯದಲ್ಲಿರ್ತಕ್ಕಂಥದ್ದು. ಡಿನು ಬಿಯ ತಂದೆ. ಇವನು ಯಾರ ತಂದೆ ಅಂತೆ? ಬಿನ ತಂದೆ. ಇವನು ಬಿನ ತಂದೆ ಅಂತಂದಾಗ ಇದು ಕೂಡ ಚೌಕ ಆಗ್ತೀನಿ. ಯಾಕಂತಂದ್ರೆ ಇದು ಗಣಮಗ ಅಂತ ಗೊತ್ತಾಯ್ತು. ಇವರಿಬ್ರು ಸಹೋದರರು, ಹೌದಾ? ಏನ ಸಹೋದರ, ಏನು ಡಿನ ಸಹೋದರ ಮತ್ತು ಬಿನ ತಂದೆ ಯಾರು? ಡಿ ಆಯ್ತು ಇಲ್ಲಿಗೆ. ನೆಕ್ಸ್ಟ್, ತಂದೆಯಾಗಿದ್ದಾನೆ. ಬಿ ಮತ್ತು ಸಿ ಸಹೋದರಿಯರು. ಬಿ ಮತ್ತು ಸಿ ಇವ್ರು ಏನಂತ? ಸಹೋದರಿಯರು. ಹಿಂಗ ಸರ್ಕಲ್ ಹಾಕ್ತೀನಿ ನಾನು. ಇವರಿಬ್ರೇನು? ಸಹೋದರಿಯರು. ಇವರಿಬ್ರು ಸಹೋದರಿ ಅಂದಮೇಲೆ ಇಲ್ಲೇ ಡಿನ ಮಗಳು ಬಿ, ಅದೇ ರೀತಿಯಾಗಿ ಡಿನ ಮಗಳು ಸಿ. ಇವರಿಬ್ರು ತಂದೆ ಯಾರು? ಡಿ. ಕ್ಲಿಯರಾ ಇದು? ಎಸ್. ಕ್ವಶನ್ ಏನು ಕೇಳಿದ್ದಾರೆ? ಎಸ್, ಹಾಗಾದರೆ ಏನು ಸಿಗೆ ಏನಾಗ್ತಾನೆ? ಸಿಗೆ ಏನಾಗಬೇಕು? ಸಿಯ ತಂದೆಯ ಅಣ್ಣ ಅಥವಾ ತಮ್ಮ ಆತ. ತಂದೆಯ ಅಣ್ಣ ಅಥವಾ ತಮ್ಮ ಅಂತ ಏನಂತ ಕರೀತಾರೆ? ಚಿಕ್ಕಪ್ಪ ಅಥವಾ ದೊಡ್ಡಪ್ಪ. ಇಲ್ಲ, ಆಯ್ಕೆಯಲ್ಲಿ ಚಿಕ್ಕಪ್ಪ ಮಾತ್ರ ಇದೆ, ದೊಡ್ಡಪ್ಪ ಇಲ್ಲ. ದ ರೈಟ್ ಆನ್ಸರ್ ಚಿಕ್ಕಪ್ಪ, ಸಹೋದರ ಅಂತ ಬಂದಿದೆ. ಹಾಗಾದ್ರೆ ಸಿಗೆ ಏನಾಗಬೇಕು? ಸಿಯ ತಂದೆಯ ತಮ್ಮ, ಇದು ಚಿಕ್ಕಪ್ಪ ಈಸ್ ರೈಟ್ ಆನ್ಸರ್. ನೋಡ್ರಿ, ಏನಾಗ್ತಾರೆ? ಚಿಕ್ಕಪ್ಪ ಆಗ್ತಾರೆ. ಬಿಗೂ ಕೂಡ ಚಿಕ್ಕಪ್ಪ ಆಗ್ತಾನೆ. ಇಲ್ಲಿ ಎಗೆ ಏನಾಗ್ತಾರೆ? ಎ ಅಣ್ಣ ಅಥವಾ ತಮ್ಮನ ಮಕ್ಕಳು ಇವರು, ಹೌದಾ? ಅಣ್ಣ ಅಥವಾ ತಮ್ಮನ ಮಕ್ಕಳಾಗ್ತಾರೆ. ಕ್ಲಿಯರ್? ಎಸ್. ಇಲ್ಲಿವರೆಗೂ 10 ಕ್ವಶನ್ಗಳನ್ನು ಇವತ್ತಿನ ತರಗತಿಯಲ್ಲಿ ಹೇಳಿದ್ರೆ ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಂಡ್ರೆ ಇನ್ನೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ನೆಕ್ಸ್ಟ್ ಮತ್ತೊಂದು ಸೆಟ್ ನಂಬರ್ 8 ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ಈ ವಿಡಿಯೋಗಳನ್ನು ನೋಡ್ತಾ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.